ಒಂದು ಗಾಡಿನೋ ಅಥವಾ ಇನ್ನೇನೋ ಖರೀದಿ ಮಾಡಿದರೆ ಅದಕ್ಕೊಂದು ವಾರಂಟಿ ಅಂತ ಇರುತ್ತೆ ಇಷ್ಟು ದಿನದವರೆಗೂ ಕೂಡ. ಇಲ್ಲಿ ಹಿಟಾಚಿ ತೊಗೊಂಡು 52 ಲಕ್ಷ ರೂಪಾಯಿ ಕೊಟ್ಟು ತೊಗೊಂಡ್ರೆ 3 ತಿಂಗಳಿಗೆ ಕೆಟ್ಟು ನಿಂತಿದೆ. 7,000 ಗಂಟೆಗಳು ಅದು ಕೆಲಸ ಮಾಡೋವರೆಗೂ ಕೂಡ ಇದಕ್ಕೆ ವಾರಂಟಿ ಇರುತ್ತೆ. 450 ಗಂಟೆಗೇ ಟುಪುಕ್ ಟುಪುಕ್ ಅನ್ನೋ ಪರಿಸ್ಥಿತಿಗಳು. ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ಏನು ಮಾಡಿದ್ರು ಗೊತ್ತಾ? ಅಯ್ಯೋ, ನೋಡ್ಬೇಕು ನೀವು, ಒಳ್ಳೆ ಮಜಾ. ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಹಿಟಾಚಿ ಖರೀದಿ ಮಾಡಿ ರೋಸಿ ಹೋದ ಗ್ರಾಹಕ ಖರೀದಿಸಿದ 3 ತಿಂಗಳಿಗೆ ರಿಪೇರಿ. 2 ತಿಂಗಳಿನಿಂದ ಪ್ರಾಬ್ಲಮ್ ಹೇಳಿದ್ರು ಡೋಂಟ್ ಕೇರ್. ಹಿಟಾಚಿ ಗ್ರಾಹಕ ರಾಕ್, ಶೋರೂಮ್ನವರಿಗೆ ಶಾಕ್. ಎಸ್, ಟಾಟಾ ಮೋಟಾರ್ಸ್ ಇದು ಭಾರತದ ಹೆಮ್ಮೆಯ ವಾಹನ ಉತ್ಪಾದನಾ ಕಂಪನಿ. ಟಾಟಾ ಕಂಪನಿಯ ಮೇಲೆ ಅಪಾರ ನಂಬಿಕೆಯಿಂದ ಗ್ರಾಹಕರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ವಾಹನ ಖರೀದಿ ಮಾಡ್ತಾರೆ. ಆದರೆ ಇತ್ತೀಚೆಗೆ ಡೀಲರ್ಗಳ ಎಡವಟ್ಟು, ಬೇಜವಾಬ್ದಾರಿಗಳಿಂದ ಟಾಟಾ ಕಂಪನಿ ತನ್ನ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ತಾ ಇದೆ. ಇದಕ್ಕೆ ಜ್ವಲಂತ ಸಾಕ್ಷಿ ಅಂದ್ರೆ ತುಮಕೂರಿನಲ್ಲಿ ನಡೆದ ಈ ಘಟನೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಗಿರೀಶ್ ಅನ್ನೋರು 2025 ಆಗಸ್ಟ್ನಲ್ಲಿ ಟಾಟಾ ಹಿಟಾಚಿ ಖರೀದಿಸುತ್ತಾರೆ. ತುಮಕೂರು ನಗರದ ಅಂತರಸನಹಳ್ಳಿಯಲ್ಲಿರುವ ಡೀಲರ್ಗೆ ಬರೋಬ್ಬರಿ 52 ಲಕ್ಷ ರೂಪಾಯಿ ಸಂದಾಯ ಮಾಡಿ ಖರೀದಿಸುತ್ತಾರೆ. ಆಗಸ್ಟ್ನಲ್ಲಿ ಖರೀದಿ ಮಾಡಿದ್ದ ಹಿಟಾಚಿ ನವೆಂಬರ್ ತಿಂಗಳಲ್ಲೇ ಕೆಟ್ಟು ನಿಲ್ಲುತ್ತೆ. ಆರಂಭದಲ್ಲಿ ಮೈಲೇಜ್ ಡ್ರಾಪ್ ಆಗಲು ಶುರುವಾಗಿದೆ. ಬಳಿಕ ಹಿಟಾಚಿ ಮೇಲಕ್ಕೆತ್ತುವ ಬೂಮ್ ಸ್ಪೇರ್ ಕೈ ಕೊಡಲು ಆರಂಭಿಸಿದೆ. ಶೋರೂಮ್ನಿಂದ ಟೆಕ್ನಿಷಿಯನ್ ಸೈಟ್ಗೆ ಬಂದು ನೆಪಮಾತ್ರಕ್ಕೆ ರಿಪೇರಿ ಮಾಡುತ್ತಾರೆ. ಮಾರನೇ ದಿನ ಮತ್ತದೇ ರೋಧನೆ. ಕಳೆದ 3 ತಿಂಗಳಿನಿಂದ ಇದೇ ಗೋಳಾಟ. ಹಿಟಾಚಿ ಒಂದಲ್ಲ ಒಂದು ರೀತಿಯಲ್ಲಿ ಕೆಟ್ಟು ನಿಲ್ತಾ ಇದೆ. ಆದರೆ ಟಾಟಾ ಕಂಪನಿಯಿಂದ ಯಾವುದೇ ಖಾಯಂ ಪರಿಹಾರ ಸಿಕ್ಕಿಲ್ಲ. ಇದರಿಂದ ರೋಸಿ ಹೋದ ಗ್ರಾಹಕ ಗಿರೀಶ್ ಹಿಟಾಚಿಯನ್ನೇ ಶೋರೂಮ್ನ ಡೋರ್ಗೆ ಅಡ್ಡಲಾಗಿ ತಂದು ನಿಲ್ಲಿಸಿದ್ದಾರೆ. ಶೋರೂಮ್ ಸಿಬ್ಬಂದಿಯನ್ನ ಆಚೆ ಹಾಕಿ ಗ್ರಾಹಕ ಗಿರೀಶ್ ಶೋರೂಮ್ಗೆ ಬೀಗ ಜಡಿದಿದ್ದಾರೆ. ಟಾಟಾ ವೆಹಿಕಲ್ ಅಂದರೆ ಗ್ರಾಹಕರಿಗೆ ಅದೇನೋ ಒಂದು ರೀತಿಯ ವಿಶ್ವಾಸ, ನಂಬಿಕೆ ಜಾಸ್ತಿ. ಆದರೆ ತುಮಕೂರಿನ ಈ ಶೋರೂಮ್ ನೋಡಿದರೆ ಯಾವುದೇ ಕಾರಣಕ್ಕೂ ಕೂಡ ಟಾಟಾ ಸಂಬಂಧಪಟ್ಟಂಥ ಯಾವುದೇ ವಾಹನ ತಗೋಬಾರ್ದು ಎನ್ನುವಂಥ ಹಂತಕ್ಕೆ ಗ್ರಾಹಕ ಗಿರೀಶ್ ಅನ್ನೋರು ಬಂದಿದ್ದಾರೆ. ಯಾಕಂದರೆ ಗ್ರಾಹಕ ಗಿರೀಶ್ 52 ಲಕ್ಷ ರೂಪಾಯಿ ಕೊಟ್ಟು ನನ್ನ ಹಿಂಭಾಗದಲ್ಲಿ ಇರುವಂತಹ ಹಿಟಾಚಿಯನ್ನು ಖರೀದಿ ಮಾಡಿದ್ದಾರೆ. ಆದರೆ ಸುಮಾರು 7,000 ಗಂಟೆಗಳವರೆಗೂ ಕೂಡ ವಾರಂಟಿ ಮತ್ತು ಗ್ಯಾರಂಟಿ ಇತ್ತು. ಕೇವಲ 400 ಗಂಟೆ ಓಡಿದ ತಕ್ಷಣ ಹಿಟಾಚಿ ತುಂಬ ಪ್ರಾಬ್ಲಮ್ ಕೊಡ್ಲಿಕ್ಕೆ ಶುರು ಮಾಡ್ತು. ಆದರೆ ನಿರಂತರ 1.5-2 ತಿಂಗಳುಗಳ ಕಾಲ ಹಿಟಾಚಿಯನ್ನು ರಿಪೇರಿ ಮಾಡಿದ್ರು ಕೂಡ ಅದು ಇನ್ನೂ ಕೂಡ ಸುಸ್ಥಿತಿಗೆ ಬಂದಿಲ್ಲ. ಹಾಗಾಗಿ ಗಿರಿ ಸಹಜವಾಗಿಯೇ ಕೇಳಿದ್ದಾರೆ, ನಮಗೆ ರಿಪ್ಲೇಸ್ಮೆಂಟ್ ಮಾಡಿಕೊಡಿ ಅಂತ. ಅದರಿಂದ ಯಾವುದೇ ಕಾರಣಕ್ಕೂ ಟಾಟಾ ಕಂಪ್ನಿಯವರು ಅದನ್ನು ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ, ಟಾಟಾ ಕಂಪನಿ ಅನ್ನೋದಕ್ಕಿಂತ ಇಲ್ಲಿ ಅಂದರೆ ತುಮಕೂರಿನ ಅಂತರಸ್ನಲ್ಲಿ ಇರುವಂಥ ಶೋರೂಮ್ನವರು ಅದನ್ನು ಒಪ್ಪಿಲ್ಲ. ಇದರಿಂದ ಬೇಸತ್ತಂತಹ ಗಿರೀಶ್ ಏನು ಮಾಡಿದ್ದಾರೆ, ನೇರವಾಗಿ ಸೈಟಿಂದ ತಮ್ಮ ಹಿಟಾಚಿಯನ್ನು ತಂದು ಶೋರೂಮ್ ಎದುರುಗಡೆ ನಿಲ್ಲಿಸಿರುವಂಥದ್ದು. ಅಷ್ಟೇ ಅಲ್ಲ, ಶೋರೂಮ್ನ ಡೋರ್ ಓಪನ್ ಮಾಡದೇ ಇದ್ದ ಹಾಗೆ ತಂದು ನಿಲ್ಲಿಸಿದ್ದಾರೆ. ಅದರ ಜೊತೆಗೆ ಅಲ್ಲಿರುವಂತಹ ಏನು ಸಿಬ್ಬಂದಿಗಳನ್ನು ಹೊರಗೆ ಹಾಕಿ ಬೀಗವನ್ನು ಕೂಡ ತಾವೇ ಬೀಗ ಹಾಕಿದ್ದಾರೆ. ಪ್ರತಿ ತಿಂಗಳು 1,15,000 EMI. ಹಿಟಾಚಿಯಿಂದ ಸಂಪಾದನೆಗಿಂತ ಖರ್ಚೇ ಹೆಚ್ಚಾಯಿತು. ಟಾಟಾ ಕಂಪನಿಯ ಒಡಂಬಡಿಕೆಯ ಪ್ರಕಾರ 1 ತಾಸು ಹಿಟಾಚಿ ಓಡಿದರೆ 8 ಲೀಟರ್ ಡೀಸೆಲ್ ಕುಡಿಯುತ್ತೆ. ಆದರೆ ಈ ಹಿಟಾಚಿಗೆ 1 ಗಂಟೆಗೆ 12-13 ಲೀಟರ್ ಡೀಸೆಲ್ ಉರಿಯುತ್ತೆ. ಡೀಸೆಲ್ ಸುರಿದು ಗ್ರಾಹಕ ಗಿರೀಶ್ ಹೈರಾಣಾಗಿ ಹೋಗಿದ್ದಾರೆ. ಹಿಟಾಚಿಯಿಂದ ಸಂಪಾದನೆಗಿಂತ ಖರ್ಚೇ ಹೆಚ್ಚಾಗಿದೆ. ಪ್ರತಿ ತಿಂಗಳು 1,15,000 ರೂಪಾಯಿ EMI ಕಟ್ಟಬೇಕು. ಕಳೆದ 1.5 ತಿಂಗಳಿನಿಂದ ಹಿಟಾಚಿ ರಿಪೇರಿಗಾಗಿ ಸಂಪೂರ್ಣ ನಿಂತಿದೆ. ಹಾಗಾಗಿ ಯಾವುದೇ ಸಂಪಾದನೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಹಲವು ಬಾರಿ ರಿಪೇರಿ ಮಾಡಿದ್ರೂ ಸಮಸ್ಯೆ ಪುನರಾವರ್ತನೆ ಆಗುತ್ತಿದೆ. ಟಾಟಾ ಕಂಪನಿಯ ಪ್ರಕಾರ 7,000 ಗಂಟೆಯವರೆಗೆ ಗ್ಯಾರಂಟಿ ಇದೆ. ಆದರೆ ಈ ಹಿಟಾಚಿ ಕೇವಲ 450 ಗಂಟೆಗೆ ಕೆಟ್ಟು ನಿಂತಿದೆ. ಹಾಗಾಗಿ ತಮಗೆ ಬದಲಿ ಹಿಟಾಚಿ ಕೊಡಿ ಅಥವಾ ದುಡ್ಡು ವಾಪಸ್ ಕೊಡಿ ಅಂತಾರೆ ಗ್ರಾಹಕ ಗಿರೀಶ್. ಚೆನ್ನಾಗಿದೆ ಲೋಕಲ್ ಅಲ್ಲಿ ಕಂಪ್ನಿ, ಟಾಟಾ ಕಂಪ್ನಿ ಅಂತ ಹೇಳಿ ಬಂದು ಇವತ್ತು ಕೊಟ್ಟದೊಂದು ಒಂಥರ, ಆದರೆ ಇವತ್ತು ನಾವು ನೋವು ಅನುಭವಿಸ್ತಾ ಇರೋದು ಒಂಥರ ಆಗಿದೆ ಸರ್. ಕಸ್ಟಮರ್ ಏನು ಹೇಳ್ತೀರಾ? ಯಾವುದೇ ಕಾರಣಕ್ಕೂ ಈ ಟಾಟಾ ಕಂಪ್ನಿ ಮೇಲೆ ನಂಬಿಕೆನೇ ಇಟ್ಕೊಂಬಾರ್ದು ಅನ್ನೋ ಪರಿಸ್ಥಿತಿ ಬಂದ್ಬಿಡಿ ಸರ್. ಈ ಇದರಲ್ಲಿ ಇರ್ತಕ್ಕಂಥ ಯಾವುದೇ ಅಧಿಕಾರಿಗಳು ಸ್ಪಂದನೆ ಇಲ್ಲ, ಒಂದು ಸ್ಪಂದಿಸಲ್ಲ. ಅವರಿಗೆ ಒಂದು ಡಿವೋ ಹೋಯ್ತು, ದುಡ್ಡು ಬಂತು, ಗಾಡಿ ಡೆಲಿವರಿ ಆದರೆ ಅಲ್ಲಿಗೆ ಕಸ್ಟಮರು ಸತ್ರು ಅಂತ ಇವ್ರ ಲೆಕ್ಕಾಚಾರದಲ್ಲಿ ಕಸ್ಟಮರ್ನ ಗೋಳಿಕೊಂಡಿರೋರಿಗೆ ಅರ್ಥನೇ ಇಲ್ಲ. ಅದು ಮೀರಿ ಬರ್ತಾರೆ ಸರ್, ಕಸ್ಟಮರ್ ರೆಡಿ ಮಾಡೋಕ್ಕೆ ಅಂತ ಬರ್ತಾರೆ. ಬಂದಿರ್ತಕ್ಕಂಥ ಮ್ಯಾನೇಜರೋ ಸೂಪರ್ವೈಸರೋ ಮತ್ತೊಂದು ಗೊತ್ತಿಲ್ಲ, ಅವ್ರು ಬಂದು ಚೆಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸ್ವಾಮಿ ಏನಾಯಿತು, ನನಗೇನು ಕಂಪ್ಲೇಂಟ್ ಕೊಟ್ಟಿದ್ರೆ ಸರ್ ಮಾತಾಡ್ತೀನಿ ಅಂತ ಸೈಡ್ಗೆ ನಿಂತ್ಕೊಳ್ತಾರೆ. 17 ಸತಿ ಬಂದು ಚೆಕ್ ಮಾಡಿದ್ದಾರೆ. 17 ಸತಿ ಬಂದು ಚೆಕ್ ಮಾಡಿ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಏನು ಮಾಡ್ತೀರಾ ಅಂದರೆ ಅವ್ರಿಗೆ ಯಾವುದೇ ರೀತಿಯ ಅವ್ರ ಹತ್ರ ಆನ್ಸರ್ ಇಲ್ಲ. ನಮ್ಮ ಸೈಟ್ಗೆ ಬಿಟ್ಟಿದ್ರು ಗಾಡಿ, ಡೀಸಲ್ಲು ಅಂತ ಕೇಳ್ದಲ್ಲೇ ನಾವು ಯಾಕೋ ಮೈಲೇಜ್ ಬರೋದನಪ್ಪ ಗಾಡಿ ಅಂತ ಕೇಳಿದ್ಕೆ ಇಲ್ಲ ಅಣ್ಣ 13, 12, 11 ಹಿಂಗೆ ಅಂತ ಐತೆ, ಕಂಪ್ನಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿ
ನನ್ನ ಸೈಟಲ್ಲಿ 1 ತಿಂಗಳು ಕೆಲಸ ಇತ್ತು. ನಾನು ಕೊಟ್ಟ ದುಡ್ಡೆಲ್ಲ ಬರೀ ಡೀಸೆಲ್ಗೆ ಆಗ್ತಾಯಿತ್ತು. ಮಾತಾಡಿದ್ರು ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬಂದಿಲ್ಲಿ. ಈ ಕೊನೆಗೆ ರೋಸಿ ಸಾಕಾಗಿ ಇಲ್ಲಿಗೆ ಬಂದ್ವಿ. ಬಂದು ಸ್ಟಾಪ್ ಹತ್ರ ಮಾತಾಡಿದ್ವಿ. ಅವರೇನು ಮಾಡಿಕೊಡ್ತೀವಣ್ಣ, ಕೇಳ್ತೀವಣ್ಣ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಬೀಗ ಹಾಕಿದ್ವಿ. ನಾವು ಒಂದು ಬೀಗ ಹಾಕಿ ಅವರೊಂದು ಬೀಗ ಹಾಕಿ ಗಾಡಿ ತಾಂಬಂದು ಇಲ್ಲೇ ಬಿಟ್ಟಿದ್ವಿ. ಇದುವರೆಗೂ ಯಾವುದೇ ಕಂಪ್ನಿಯಿಂದ ಒಂದು ಫೋನ್ ಬಂದಿಲ್ಲ, ಒಬ್ಬ ಎಕ್ಸಿಕ್ಯೂಟಿವ್ ಬಂದಿಲ್ಲ, ಯಾರೂ ಬಂದಿಲ್ಲ. ಇತ್ತ ಗ್ರಾಹಕ ಗಿರೀಶ್ ಬೇಡಿಕೆಗೆ ಶೋರೂಮ್ನವರು ಒಪ್ಪುತ್ತಿಲ್ಲ. ಏನೇ ಕೇಳಿದ್ರೂ ಬೆಂಗಳೂರಿನವರಿಗೆ ಕೇಳಬೇಕು ಅಂತಾರೆ. ಅವರು ಈಚೆಗೆ ಕಳಿಸಿ ಬಾಕ್ಲಾಕಿದ್ರು ಅಷ್ಟೇ. ಆ ಕಸ್ಟಮರೇ ಬಾಕ್ಲಾಕಿದ್ದಾರೆ ಸರ್. ಏನು ಸರ್ ಸರ್ವಿಸ್ ಇಶ್ಯೂ ಅಂತ ಮಾಡಿದ್ದಾರೆ ಸರ್. ಇದು ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ ನಾನು. ಸರ್ವಿಸ್ ಮಾಡಿದ್ದೀವಿ ಸರ್, ಸರ್ವಿಸ್ ಮಾಡಿಲ್ಲ ಅಂತ ಹೇಳ್ತಿಲ್ಲ ಸರ್. ಅದು ನಾನು ದೊಡ್ಡವ್ರ ಹತ್ರ ಮಾತಾಡಿದ್ದೀನಿ, ಅವ್ರಿಗೂ ಎಲ್ಲ ಬೆಳಗಿನ ತಿಳಿಸಿದ್ದೀನಿ. ಅವರು ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಬಂದು ಮಾತಾಡಿದಾಗ ತನಗೆ ನ್ಯಾಯ ಸಿಗೋವರೆಗೂ ಹಿಟಾಚಿಯನ್ನ ಶೋರೂಮ್ ಬಾಗಿಲಿನಿಂದ ತೆಗೆಯೋದಿಲ್ಲ ಅಂತ ಗಿರೀಶ್ ಪಟ್ಟು ಹಿಡಿದಿದ್ರು. ತಾವೇ ಸ್ವತಃ ಶೋರೂಮ್ಗೆ ಬೀಗ ಹಾಕಿದ್ರು. ಹಾಗಾಗಿ ಶೋರೂಮ್ ಸಿಬ್ಬಂದಿ ಹೊರಗೆ ಕಾಯುವಂತಾಯ್ತು. ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.